ಮೈಸೂರು ಕೊಡಗು ಮಾಜಿ ಸಂಸದ ಪ್ರತಾಪ್ ಸಿಂಹ ಟಿಕೆಟ್ ವಂಚಿತರಾಗಿ 1 ವರ್ಷ ಪೂರ್ಣಗೊಂಡಿದೆ. ಟಿಕೆಟ್ ಸಿಗುತ್ತದೆ ಎಂಬ ಭರವಸೆಯಲ್ಲಿದ್ದ ಸಿಂಹಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಟಿಕೆಟ್ ಕಳೆದುಕೊಂಡರೂ ಪಕ್ಷ ಸಂಘಟನೆಯಲ್ಲಿ ಸಿಂಹ ಗುರುತಿಸಿಕೊಂಡಿದ್ದಾರೆ. ಕಾರ್ಯಕರ್ತರ ಜೊತೆಗೆ ಪಕ್ಷ ಬಲಪಡಿಸುತ್ತಿರುವಂತಹ ಪ್ರತಾಪ್ ಸಿಂಹ ಮೈಸೂರಿನಿಂದ 2 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಂತಹ ಸಿಂಹ ಈಗ ಅವರ ಟಿಕೆಟ್ ಬಗ್ಗೆ ಅವರೇ ಟ್ವೀಟ್ ಮಾಡಿಕೊಂಡಿದ್ದಾರೆ. ಹಾಗಾದರೆ ಅವರ ಟಿಕೆಟ್ನಲ್ಲಿ ಏನೇನಿದೆ, ಅವರ ಟಿಕೆಟ್ನ ಹಿಂದಿನ ತಾತ್ಪರ್ಯಗಳೇನು? ಮೈಸೂರಿನಿಂದ 2 ಬಾರಿ ಆಯ್ಕೆಯಾದಂತಹ ಪ್ರತಾಪ್ ಸಿಂಹ ಟಿಕೆಟ್ ವಂಚಿತರಾಗಿ 1 ವರ್ಷ ಪೂರ್ಣಗೊಂಡಿದೆ. ಮೈಸೂರು ಯದುವೀರಿಗೆ ಟಿಕೆಟ್ ಘೋಷಣೆಯಾಯಿತು. ಟಿಕೆಟ್ ಘೋಷಣೆಯಾದಾಗ ಪ್ರತಾಪ್ ಸಿಂಹರ ಕೆನ್ನೆ ಕೆಂಪಾಯಿತು, ನೆತ್ತಿ ಬಿಸಿ ಆಯಿತು. ಅರಮನೆಯಲ್ಲಿ ಕೂರುವಂತಹ ರಾಜನಿಗೆ ಬೀದಿಯಲ್ಲಿ ನಿಂತ್ಕೊಂಡು ಜನಪರ ಕೆಲಸ ಮಾಡೋದಕ್ಕಾಗುತ್ತಾ ಅಂತ ಕೇಳಿದ್ರು. ಹತಾಶ ಭಾವನೆ ಅವರಲ್ಲಿತ್ತು. ಮನದಲ್ಲಿ ದುಗುಡ ತುಂಬಿಕೊಂಡಿತ್ತು. ಕಣ್ಣಲ್ಲಿ ಆಕ್ರಂದನ ಕಾಣಿಸ್ತಿತ್ತು. ನಾಲಿಗೆಯಲ್ಲಿ ಗದ್ಗದಿತ ಗೋಚರವಾಗ್ತಾ ಇತ್ತು. ಇವೆಲ್ಲವನ್ನ ಮಾಧ್ಯಮದವರು ಗಮನಿಸ್ತಾ ಇದ್ರು. ಅದಾದ ನಂತರ ಬಿಜೆಪಿಯಲ್ಲಿ ಇದ್ಕಂಡೇ ಏನಾದರೂ ಸಾಧಿಸೋಣವಾ ಅಥವಾ ಬೇರೆ ಪಕ್ಷಕ್ಕೆ ಇಣುಕೋಣವಾ ಅಂತಾನು ಯೋಚನೆ ಮಾಡಿದ್ರು. MP ಟಿಕೆಟ್ ಕಳೆದುಕೊಂಡು ಇವತ್ತಿಗೆ 1 ವರ್ಷ ಆಗಿದೆ. ಕಾರ್ಯಕರ್ತರ ಪ್ರೀತಿ ಆಶೀರ್ವಾದ ಇವತ್ತಿಗೂ ಹಾಗೇ ಇದೆ. ಜನರ ಆಶೀರ್ವಾದದಿಂದಲೇ ಸೈದ್ಧಾಂತಿಕವಾಗಿ ಹೋರಾಟ. 8 FIR ಹಾಕಿಸಿಕೊಂಡರೂ ಹೋರಾಟ ಮುಂದುವರಿಸುತ್ತಿದ್ದೇನೆ. 8 FIR ಅದೇನು ಸಾಧನೆನಾ ಗುರು? ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ಆಶೀರ್ವಾದ ಹೀಗೆ ನಿರಂತರವಾಗಿರಲಿ. 8 ಹೋರಾಟ ಮಾಡ್ಕೊಂಡಿದ್ದು ಹೆಂಗೆ ಹೇಳಿ? 8 FIR ದಾಖಲಿಸಿಕೊಂಡಿದ್ದು ಹೆಂಗೆ? ಆ ಧರ್ಮ ಸರಿ ಇಲ್ಲ, ಈ ಧರ್ಮದಲ್ಲಿ ಇದು ಸರಿ ಇಲ್ಲ. ಅವರು ಬುರ್ಕಾ ಹಾಕಿಕೊಳ್ತಾರೆ, ಇವರು ತಲೆ ಮೇಲೆ ಟೊಪ್ಪಿ ಹಾಕುತ್ತಾರೆ, ಅವರು ಗಡ್ಡ ಬಿಡ್ತಾರೆ, ಅವರು ಮತ್ತೊಂದು ಮಾಡ್ತಾರೆ, ಅವರು ಯೇಸುವನ್ನು ಆರಾಧನೆ ಮಾಡ್ತಾರೆ. ಧರ್ಮದ ನಡುವೆ ವಿಷ ಬೀಜ ಬಿತ್ತುವಂತಹ ಹೇಳಿಕೆಗಳನ್ನು ಕೊಟ್ಟು FIR ಹಾಕಿಸಿಕೊಂಡ್ರು ಅಂತ ನಮ್ಮ ನಿರ್ಧಾರದ ಮಾತಲ್ಲ ಇದು. ಜನ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಜನ ಮಾತನಾಡ್ತಾ ಇದ್ದಾರೆ. ಒಟ್ಟಾರೆ ಪ್ರತಾಪ್ ಸಿಂಹ ಟಿಕೆಟ್ ವಂಚಿತರಾಗಿ 1 ವರ್ಷ ಪೂರ್ಣಗೊಂಡಿದೆ. ಆದರೂ ಕೂಡ ಛಲ ಬಿಡದ ಛಲದಂಕ ಸಂಘಟನೆಯನ್ನು ಕಟ್ತಾ ಇದ್ದಾರೆ. ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನುಗ್ತಾ ಇದ್ದಾರೆ. MP ಟಿಕೆಟ್ ಕಳೆದುಕೊಂಡು ಇವತ್ತಿಗೆ 1 ವರ್ಷ ಪೂರ್ಣ ಆಗಿದೆ. ಕಾರ್ಯಕರ್ತರ ಪ್ರೀತಿ ಆಶೀರ್ವಾದ ಇವತ್ತಿಗೂ ಕೂಡ ಹಾಗೇ ಇದೆ. ಜನರ ಆಶೀರ್ವಾದದಿಂದಲೇ ಸೈದ್ಧಾಂತಿಕವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. 8 FIR ಹಾಕಿಸಿಕೊಂಡ್ರು ಕೂಡ ಹೋರಾಟ ಮುಂದುವರಿಸ್ತಾ ಇದ್ದೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ಆಶೀರ್ವಾದ ಹೀಗೆ ನಿರಂತರವಾಗಿರುತ್ತೆ ನಿಮ್ಮ ಮೇಲೆ, ಹೀಗಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಟ್ವೀಟ್ ಮಾಡಿಕೊಂಡಿದ್ದಾರೆ.